ನೀರಿಗಂತೂ ಇಳಿಲೇಬೇಕು, ಆಳ ಬಹಳ ಇದೆ ಅಂತಾನೂ ಗೊತ್ತು. ಅಟ್ಲೀಸ್ಟ್ ಒಂದು ಲೈಫ್ ಜಾಕೆಟ್ ಹಾಕ್ಕೊಂಡು ಇಳಿಯೋಣ ಅಂತ ಟೈಮ್ ತಗೊಳ್ಳೋದು ಅಂತಾರಲ್ಲ, ಹಂಗೆ ಟೈಮ್ ತಗೊಂಡಿದ್ದಾರೆ CM ಅಂತ ಮತ್ತೆ ಒಗಟೊಗುಡಾಗಿ ಹೇಳ್ತಾ ಬಂದರು ನಮ್ಮ ಗುಸುಗುಸು ಗೋವಿಂದಣ್ಣ. ಅವ್ರು ಏನೇ ನೀರು ಆಳ ಅಂದರೂ ಅದರಲ್ಲಿ ರಾಜಕೀಯದ ಆಳ ಇದ್ದೇ ಇರುತ್ತಲ್ಲ. ರಾಜ್ಯದಲ್ಲಿ ನಡೀತಾ ಇರೋ ಪೊಲಿಟಿಕ್ಸ್ನ ಆ ಆಳ ಅಗಲ ನಮ್ಮ ಗೋವಿಂದಣ್ಣನ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ನಿಜವಾದ ಶ್ರದ್ಧೆ, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡಿದ್ದೇನೆಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ಭಯ ಅಥವಾ ಪಕ್ಷಪಾತವಿಲ್ಲದೆ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಯ್ಯೋ, ಮಿನಿಸ್ಟ್ರು ಮಾಡ್ಲಿಲ್ಲ ಅಂತ ಈಗ ನಡೀತಿರೋ ಈ ಗಲಾಟೆನೆ ಬಹಳ ದೊಡ್ಡದು ಅಂತ ಅನ್ಕೊಂಡಿದ್ದಾರೆ. ಅವರಿಗೆ ಗೊತ್ತಿಲ್ಲ ಇದು ಜಸ್ಟ್ ಟ್ರೈಲರು ಅಂತ. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಮತ್ತೆ ನಮ್ ಕುತೂಹಲ ಕೆಣಕೋಕೆ ಅಂತಾನೆ ಬಂದಂಗೆ ಬಂದ್ರು ನಮ್ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಏನ್ ಹೇಳ್ತಿದ್ದೀರಾ ನೀವು? ಯಾವ ಗಲಾಟೆ, ಯಾವ ಫೈಟು, ಯಾವ್ದು ಟ್ರೇಲರು, ಯಾವ್ದು ಪಿಕ್ಚರು ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ಕ್ಯಾಬಿನೆಟ್ ನ ಅಸಲಿ ಪಿಕ್ಚರ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸಂಪುಟ ವಿಸ್ತರಣೆಯಾಗಿ 2 ದಿನ ಕಳೆಯಿತು. ಆದ್ರೆ ಖಾತೆ ಹಂಚಿಕೆ ಮಾತ್ರ ಆಗಿಲ್ಲ. ವಿಸ್ತರಣೆ ಆದಾಗಿನಿಂದ ಮಂತ್ರಿ ಪಟ್ಟ ಸಿಕ್ಕದವರ ಗಲಾಟೆ ಇನ್ನೂ ಮುಗಿದಿಲ್ಲ. ಆ ಗಲಾಟೆ ಮುಗಿದೇ ಇರೋದ್ರಿಂದಾನೇ CM ಖಾತೆ ಹಂಚಿಕೆಗೆ ಕೈಯೇ ಹಾಕಿಲ್ಲ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಮಾಹಿತಿ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ, ಇವತ್ತಲ್ಲ ನಾಳೆ ಖಾತೆ ಹಂಚಿಕೆ ಮಾಡ್ಲೇಬೇಕಲ್ಲ ಅಂತ ಕೇಳಿದ್ರೆ ವಿಧಾನಸೌಧದ ಮೂಲಗಳೇ ಹೇಳ್ತಿರೋದೇನಪ್ಪ ಅಂದ್ರೆ, ಒಂದ್ ಕಡೆ CM ಸದ್ಯ ಬಂಡೆದ್ದು ರಾಜೀನಾಮೆಗೆ ಮುಂದಾಗಿದ್ದ ಶಾಸಕರನ್ನ ತಮ್ಮ RIF ಟೀಮ್ ನ ಮೂಲಕ ಕರೆಸ್ಕೊಂಡು ತಾವೇ ಮಾತಾಡಿ ಸಮಾಧಾನ ಮಾಡ್ತಿದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯನವರ ಟೀಮ್ ಇಂದ ಪ್ರಬಲ ಖಾತೆಗಳಿಗೆ ಬೇಡಿಕೆಯೂ ಬರ್ತಿದೆ. ಹೇಗೋ ಅಳೆದು ತೂಗಿ ಖಾತೆ ಹಂಚಿಕೆ ಮಾಡಿಬಿಡೋಣ ಅಂದ್ರೆ ಸಮಸ್ಯೆ CM ಬುಡಕ್ಕೆ ಬಂದಿವೆ ಅಂತಿವೆ ಅದೇ ವಿಧಾನಸೌಧದ 3ನೇ ಮಹಡಿಯ ಮೂಲಗಳು. ಏನದು CM ಬುಡಕ್ಕೆ ಬಂದಿರೋ ಸಮಸ್ಯೆ ಅಂದ್ರೆ, ಸರ್ಕಾರಿ ನಿವಾಸ ಕಾವೇರಿಯಿಂದ ಉರುಳಿರುವ ದಾಳ. ಅದೇನು ಅಂತ ಕಾವೇರಿ ನಿವಾಸದ ಮೂಲಗಳನ್ನ ಕೇಳಿದ್ರೆ ಅವರು ಹೇಳ್ತಿರೋದು ಇದು ಅಷ್ಟು ಸುಲಭವಾಗಿ ಎದುರಿಸಬಹುದಾದ ದಾಳ ಅಲ್ಲ ಅಂತ. ಅಂತದ್ದೇನಿದೆ ಅಂತ ನೋಡಿದ್ರೆ, CM ಕಳೆದ ಬಾರಿಯೇ KH ಮುನಿಯಪ್ಪ ಹಾಗೂ ರಾಮಲಿಂಗಾರೆಡ್ಡಿ ಅವರಿಗೆ ಸಂಪುಟ ವಿಸ್ತರಣೆ ನಂತರ ಖಾತೆ ಹಂಚಿಕೆ ವೇಳೆ ತಮ್ಮ ಬೇಡಿಕೆಗಳನ್ನ ಪರಿಗಣಿಸಿ ಖಾತೆ ಹಂಚಿಕೆಯಲ್ಲಾದ ಎಡವಟ್ಟನ್ನ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಹೀಗಾಗಿ ಈಗ ಖಾತೆ ಮರು ಹಂಚಿಕೆ ಮಾಡೋಣ ಅಂದ್ರೆ ಸರ್ಕಾರಿ ನಿವಾಸ ಕಾವೇರಿಯಿಂದ ಬಿದ್ದ ದಾಳ ಅದಕ್ಕೆ ಅಡ್ಡಿಯಾಗಿದೆ. ಅದೇನು ಅಂದ್ರೆ ಖಾತೆ ಮರು ಹಂಚಿಕೆ ಮಾಡೋದೇ ಆದ್ರೆ ಹಣಕಾಸು ಖಾತೆಯನ್ನು ಒಳಗೊಂಡಂತೆ ಮರು ಹಂಚಿಕೆ ಆಗ್ಬೇಕು ಅನ್ನೋದು ಆ ದಾಳ. ಆ ಹಣಕಾಸು ಖಾತೆ ಮೇಲೆ ಯಾರು ಕಣ್ಣಿಟ್ಟಿದ್ದಾರೆ ಅಂದ್ರೆ ಅದು ಬಸವರಾಜ ರಾಯರೆಡ್ಡಿ ಎನ್ನುತ್ತಿವೆ ಅದೇ ಕಾವೇರಿ ಮೂಲಗಳು. CM ಕೈಯಲ್ಲಿರೋ ಹಣಕಾಸು ಖಾತೆಗೆ ಕೈ ಹಾಕಿರೋದು ಒಂದ್ ಕಡೆ ಆದ್ರೆ, ಮುನಿಯಪ್ಪ ಕೇಳಿದ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ 5 ಜನರ ಕಣ್ಣಿದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ದಲಿತ ಶಾಸಕರೆಲ್ಲರ ಪಟ್ಟಿದೆ. ಇಂತಹ ಪಟ್ಟುಗಳೇ CMಗೆ ಇಕ್ಕಟ್ಟು ತಂದಿರೋದ್ರಿಂದ ಖಾತೆ ಪಟ್ಟಿ ಬಿಡುಗಡೆಯೇ ತುಟ್ಟಿಯಾಗಬಹುದು ಅಂತ CM ಈಗ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಖಾತೆ ಪಟ್ಟಿಯನ್ನ ಬಟ್ಟಿ ಇಳಿಸುವ ಪ್ರಕ್ರಿಯೆಯಂತೆ ನಿಧಾನವಾಗಿ ಮಾಡ್ತಿರೋದು ವಿಧಾನಸೌಧದ 3ನೇ ಮಹಡಿಯಿಂದ ಒಳನೋಟಕ್ಕೆ ಕಂಡಿದೆ.